ನಮ್ಮ ಬಿಬಿಎಂಪಿ ಇಂಜಿನಿಯರ್ಗಳಿಗೆ ಅದ್ಯಾಕೆ ಅಷ್ಟೊಂದು ನಿರ್ಲಕ್ಷ್ಯನೋ ಗೊತ್ತಿಲ್ಲ. ಯಾರಿಗೆ ಏನ್ ಬೇಕಾದ್ರೂ ಆಗ್ಲಿ, ನಮಗ್ ಯಾಕೆ ಅನ್ನೋ ಮನಸ್ಥಿತಿ. ಬಿಬಿಎಂಪಿ ಮೈದಾನಕ್ಕೆ ಗೇಟ್ ಅಳವಡಿಸದೇ ಇರೋದ್ರಿಂದ ಆ ಮೈದಾನದ ಅಕ್ಕಪಕ್ಕದ ನಿವಾಸಿಗಳಿಗೆ ನಿತ್ಯ ಸಮಸ್ಯೆ ಆಗ್ತಾ ಇದೆ. ಯಾವ್ದದು ಮೈದಾನ, ಏನ್ ವಿಷಯ, ಈ ಕುರಿತ ಒಂದು ವರದಿ ಇಲ್ಲಿದೆ. ಬಿಬಿಎಂಪಿ ಇಂಜಿನಿಯರ್ಗಳಿಗೆ ಯಾಕಿಷ್ಟು ನಿರ್ಲಕ್ಷ್ಯ? ಆಟದ ಮೈದಾನಕ್ಕೆ ಗೇಟ್ ಅಳವಡಿಸದ ಬಿಬಿಎಂಪಿ. ಗೇಟ್ ಬಿದ್ದು ಬಾಲಕನ ಸಾವಿನ ಬಳಿಕವೂ ಬೇಜವಾಬ್ದಾರಿ. ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಮಲ್ಲೇಶ್ವರಂನ ರಾಜಾಶಂಕರ್ ಆಟದ ಮೈದಾನವಿದು. ಈ ಮೈದಾನದಲ್ಲಿ ಕಳೆದ ಸೆಪ್ಟೆಂಬರ್ನಲ್ಲಿ ಗೇಟ್ ಬಿದ್ದು 11 ವರ್ಷದ ನಿರಂಜನ್ ಎಂಬ ಬಾಲಕ ಮೃತಪಟ್ಟಿದ್ದ. ಇದೇ ಮೈದಾನದಿಂದ ಇದೀಗ ಸ್ಥಳೀಯರಿಗೆ ಕಿರಿಕಿರಿಯಾಗ್ತಿದೆ. ಗೇಟ್ ಬಿದ್ದು ಮಗು ಮೃತಪಟ್ಟ ಬಳಿಕ ತೆಗೆದಿಟ್ಟ ಗೇಟ್ಗಳನ್ನ ಈವರೆಗೂ ಅಳವಡಿಕೆ ಮಾಡಿಲ್ಲ. ಮೈದಾನಕ್ಕೆ ಗೇಟ್ ಅಳವಡಿಸದ ಹಿನ್ನೆಲೆ ಕತ್ತಲಾಗ್ತಿದ್ದಂತೆ ಕೆಲ ಯುವಕರ ಗುಂಪು ಮೈದಾನದಲ್ಲಿ ಸೇರಿ ಕೂಗಾಡೋದು, ಚೀರಾಡೋದು ಮಾಡುತ್ತಿದ್ದು ಅಕ್ಕಪಕ್ಕದವರಿಗೆ ಸಮಸ್ಯೆಯಾಗುತ್ತಿದೆಯಂತೆ. ಬಿಬಿಎಂಪಿ ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತೆ ಮುಂದುವರೆದಿದೆ. ಗಮನಿಸ್ತಾ ಇದ್ದೀರಿ ದೃಶ್ಯಗಳಲ್ಲಿ, ಈ ಗೇಟ್ನ ಎಂಟ್ರೆನ್ಸ್ ಏನಿದೆ, ಈ ಎಂಟ್ರೆನ್ಸಲ್ಲಿ 2 ಭಾಗದ ಗೇಟ್ಗಳು ಮುರಿದು ಬಿದ್ದಿದ್ದಾವೆ. ಅದನ್ನು ತೆಗೆದು ಸೈಡ್ಗೆ ಇಟ್ಟಿದ್ದಾರೆ. ಹಾಗಾಗಿ ರಾತ್ರಿಯ ಸಂದರ್ಭದಲ್ಲಿ ಬೇರೆ ಬೇರೆ ಭಾಗಗಳಿಂದ ಒಂದಿಷ್ಟು ಯುವಕರು ಈ ಒಂದು ಗ್ರೌಂಡ್ಗೆ ನುಗ್ತಾರೆ, ಜೊತೆಗೆ ಕಿರಿಕಿರಿಯನ್ನು ಮಾಡ್ತಾರೆ, ಕೂಗಾಟ ಚೀರಾಟವನ್ನು ಮಾಡ್ತಾರೆ. ಸ್ಥಳೀಯರಿಗೆ ಇದರಿಂದ ಕಿರಿಕಿರಿ ಕೂಡ ಆಗ್ತಾ ಇದೆ. ಈ ಗೇಟ್ ಬಿದ್ದು ಓರ್ವ ಬಾಲಕ ಮೃತಪಟ್ಟಿದ್ದ. ಅದಾದ ಬಳಿಕ ಒಂದು ಸೈಡ್ನ ಗೇಟ್ ಅಲ್ಲಾಡ್ತಾ ಇತ್ತು, ಅದನ್ನು ಕೂಡ ಮತ್ತೆ ತೆಗೆದು ಸೈಡಿಗೆ ಇಟ್ಟಿದ್ರು. ಸುಮಾರು ಒಂದು 4 ರಿಂದ 6 ತಿಂಗಳ ಅವಧಿ ಆಯಿತು. ಇದನ್ನು ಹಾಗೆ ಇಲ್ಲೇ ಸೈಡ್ಗೆ ಇಟ್ಟಿದ್ದಾರೆ ಹೊರತು, ಆದರೆ ಮತ್ತೆ ಈ ಮೈದಾನಕ್ಕೆ ಗೇಟ್ ಅಳವಡಿಸುವಂತಹ ಗೋಜಿಗೆ ಸ್ಥಳೀಯ ಬಿಬಿಎಂಪಿ ಇಂಜಿನಿಯರ್ಗಳು ಹೋಗಲಿಲ್ಲ. ಆ ಕಾರಣಕ್ಕಾಗಿ ಓಪನ್ ಸ್ಪೇಸ್ ಇರೋದ್ರಿಂದಾಗಿ ನೇರವಾಗಿ ಈ ಒಂದು ಮೈದಾನಕ್ಕೆ ಪ್ರವೇಶವನ್ನು ಮಾಡ್ತಾರೆ. ಜೊತೆಗೆ ಸಂಜೆ ನಂತರ ಅಥವಾ ರಾತ್ರಿ ಸಂದರ್ಭದಲ್ಲಿ ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗಳು ಕೂಡ ಆಗುತ್ತೆ. ಬೇರೆ ಬೇರೆ ಭಾಗಗಳಿಂದ ಮದ್ಯ ಸೇವನೆ ಮಾಡುವಂಥದ್ದು ಅಥವಾ ಇತರೆ ಚಟುವಟಿಕೆಗಳಲ್ಲಿ ಭಾಗಿಯಾಗುವಂಥದ್ದು, ಈ ರೀತಿಯಾಗಿ ಎಲ್ಲ ಮಾಡ್ತಾರೆ. ಇದರಿಂದ ಅಕ್ಕಪಕ್ಕದ ಮನೆಯವ್ರಿಗೂ ಕೂಡ ಒಂದು ರೀತಿಯಲ್ಲಿ ಕೂಗಾಟ ಚೀರಾಟದಿಂದ ಸಮಸ್ಯೆ ಆಗ್ತಾ ಇದೆ. ಆದಷ್ಟು ಬೇಗ ಸ್ಥಳೀಯ ಇಂಜಿನಿಯರ್ಗಳು ಈ ಒಂದು ಗೇಟನ್ನು ಅಳವಡಿಕೆ ಮಾಡಿ ಇಲ್ಲಿ ಆಗ್ತಾ ಇರುವಂತಹ ಒಂದಿಷ್ಟು ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕಬೇಕು ಅಂತ ಹೇಳಿ ಸ್ಥಳೀಯರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ರಾತ್ರಿ ಊಟದ ಬಳಿಕ ಮಕ್ಕಳ ಜೊತೆ ದಂಪತಿಗಳು ವಾಕಿಂಗ್ಗೆ ಬಂದಾಗ ಕೆಲ ಯುವಕರ ಗುಂಪುಗಳು ಕಿರುಚಾಡ್ತಿದ್ರಂತೆ. ಪ್ರಶ್ನೆ ಮಾಡಿದ್ರೆ ಜಗಳಕ್ಕೆ ಬರುತ್ತಾರೆಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ಮೈದಾನಕ್ಕೆ ಗೇಟ್ ಇದ್ದಾಗ ಸಂಜೆ 8 ಗಂಟೆಗೆ ಕ್ಲೋಸ್ ಮಾಡಲಾಗ್ತಿದ್ದು, ಈ ವೇಳೆ ಯಾವುದೇ ಸಮಸ್ಯೆ ಇರಲಿಲ್ಲ. ಇದೀಗ ಗೇಟ್ ಇಲ್ಲದ ಕಾರಣ ಎಲ್ಲೆಲ್ಲಿಂದಾನೋ ಬಂದು ಈ ಮೈದಾನದಲ್ಲಿ ಸೇರುತ್ತಿದ್ದಾರೆಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಲ್ಲ, ಈಗ ಈ ಪಾರ್ಕಲ್ಲಿ ಗೇಟ್ ಬಿದ್ದು ಒಬ್ಬ ಬಾಲಕನು ತೀರ್ಕೊಂಡ. 6 ತಿಂಗಳು ಈಗಾಗಲೇ ಆಗಿದೆ. ಆದರೆ ಅಧಿಕಾರಿಗಳು ಈ ಒಂದು ಕೆಲಸಕ್ಕೆ ಸ್ಪಂದಿಸ್ತಾ ಇಲ್ಲ. ರಾತ್ರಿ ಹೊತ್ತು ಬೇರೆ ಬೇರೆಯವರು ಬಂದು ಇಲ್ಲಿ ಬೇರೆ ಬೇರೆ ಚಟುವಟಿಕೆಗಳು ಇಲ್ಲಿ ಪ್ರಾರಂಭ ಆಗಿದೆ. ಅಕ್ಕಪಕ್ಕ ಮನೆಯವರಿಗೆ ಭಾಳ ಕಿರುಕುಳ ಆಗಿಬಿಟ್ಟಿದೆ, ಹಿಂಸೆ ಆಗಿಬಿಟ್ಟಿದೆ. ಇಲ್ಲಿ ಬೇರೆ ಬೇರೆ ಆ್ಯಕ್ಟಿವಿಟಿಗಳು ರಾತ್ರಿ ಹೊತ್ತು 7 ಗಂಟೆ ಆಗದೆ ತಡ ಯಾರ್ಯಾರೋ ಬಂದು ಅಲ್ಲಿ ಕೂತ್ಕೊತಾರೆ, ಮಾತಾಡ್ತಾರೆ. ಯಾರೋ ಇಲ್ಲಿ ವಾಕಿಂಗ್ ಬರೋರು ಇದು ಮಾಡೋಕ್ಕಾಗಲ್ಲ ರಾತ್ರಿ ಆದಮೇಲೆ. ಈ ರೀತಿ ಎಲ್ಲ ಸಮಸ್ಯೆಗಳಿದೆ. ಮೊದಲು 8 ಗಂಟೆ ಕ್ಲೋಸ್ ಆಗ್ತಾಯಿತ್ತು, ಈಗ ಇದಕ್ಕೆ ಯಾವುದು ಕಡಿವಾಳನೇ ಇಲ್ಲ. ಯಾರಂದ್ರೆ ಅವ್ರು ಬರ್ತಾರೆ, ಬೇರೆ ಬೇರೆ ಆಕ್ಟಿವಿಟಿ ನಡೀತಾ ಇದೆ ಇಲ್ಲಿ. ಇನ್ನು ಮೈದಾನದಲ್ಲಿ ಮದ್ಯ ಗಾಂಜಾ ಸೇವನೆ ಮಾಡೋರು ಕೂಡ ಸೇರುತ್ತಿದ್ದಾರಂತೆ. ಮೈದಾನಕ್ಕೆ ಗೇಟ್ ಅಳವಡಿಸಿ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕಬೇಕೆಂದು ಸ್ಥಳೀಯರು ಒತ್ತಾಯಿಸುತ್ತಿದ್ದಾರೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.